ಕೆಮ್ಮರ ಬಾಪರಿ ಮಾಪ ಇಕ್ಕು ಮನಗಾನೆ ನೋಡ್ತಿರ್ಲಿ ನಿಂಗೆ ಇದಾಕಿದ್ದ ಕಷ್ಟನೇ ಕಷ್ಟ ಆಗಿದೆ బాబు హాస్పిటల్ పిలిచేవారు బాబు హాస్పిటల్ ఉండు సాయ ప్లీజ్ ಎಲ್ಲರೂ ಹೆಲ್ಪ್ ಹಾಕೋರು ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ಬರಕಾತು. ನಾನು ಇಂದು ಕೇಸ್ ರೋಡ್ರ ಮುಟ್ಟ ಕಾಟುಂಗಾರು ಗುಡ್ಡಲೆ ಇಡೀ ಎಲ್ಲ ರಾಯತ ಜಮಾತ್ರಂಗ ಎಲ್ಲ ಒಟ್ಟೈತು ஒரு 42 வருஷத்தை ரஃபீக் ஜிம்மோலிக்கு ಹೋಗ್ಬೇನೈತಿ ಜಮಾತ್ರ ಮುಂದೊಲ್ ನಂಗೆ ನಿಂಡುತ್ತಿಲ್ಲ. ಈ ರಫೀಕ್ ಅಂಡಂಡು ನೈಚಿ ತಿನ್ನುಂಡು ಇನ್ನ ಬಲ್ದವ್ರು ಕೂಲಿ ಪಣಿக்கு போயிண்டிನ್ನ ಕೂಲಿ ಪಣಿக்கு போயோட ಉಂಡಲ್ಲೇ ಸೆಂಟ್ರಿಂಗ್ ಸೀಟ್ ಅವನ ತಲೆಕ್ಕೂ ಅವನ ಬೇತ್ರೋಡೆಗೆ ಬಂದಿತ್ತು ಚಿಂತಾಜನಕ ಸ್ಥಿತಿಲಿ ಹಾಸ್ಪಿಟಲ್ ಕೆರೆದಿಲ್ಲ. ಅಪ್ಪ ಅವನು ಹಾಸ್ಪಿಟಲ್ ಖರ್ಚು ಐತಿಕ್ರಿ 10 ಲಕ್ಷ ರೂಪಾಯಿ ಬೇನು ಹಾಸ್ಪಿಟಲ್ ಎಸ್ಟಿಮೇಷನ್ ಐತಿಕ್ರಿ. ಎಲ್ಲರೂ ಆ ಎತ್ತರ ಈ ವಿಡಿಯೋ ತನಗೆ ಶೇರ್ ಆಗಿತ್ತು. ಆ ರಫೀಕಿಗೆ ಜಂಡು ಚರ್ಚೆರೆ ಮಕ್ಕೊಂಡು ಆ ಪೆಂಜೆ ಮಕ್ಕಳ ಕನ್ನಡ ತಂದು ನೋಕೋ ನಂಗೆ ಸಾಧ್ಯ ಇಲ್ಲ. ನೀವು ಆ ಎತ್ತರ ಈ ವಿಡಿಯೋ ತನಗೆ ಶೇರ್ ಆಗಿತ್ತು. ಆ ಕುಟುಂಬಕ್ಕೆ ನಿಂಗೆಲ್ಲ ಕೈಲಿ ಆಡೋರು ചെറിയ സഹായം ആക്കിയേക്കന്നെ ಖಂಡಿತമായിട്ടു ಆ ಕುಟುಂಬത്തെ ಜಿಮ್ಮೋಲಿಕ್ಕೋ ನಂಗೆ ಕೊಂಡು ಸಾಧ್ಯ ಉಂಡು. ಎಂದೂ ಇಲ್ಲ ചെറിയൊരു ಬಾಡಿಗೆಲ್ಲೇ ಜಂಡಾಯಿರಪಡ ಬಾಡಿಗೆಲ್ಲ ಆಗ ಇನ್ನ ನಾಲೆಮ್ಮ ಬೂಳ್ಳೋರು ಪರಿಸ್ಥಿತಿಲುಂಡು ಅವತರವ್ರ ಪರಿಸ್ಥಿತಿ ನೋಕೋರು ಹೆಂಗನೆ ಉಂಡು ಆಯಂಗು ಇಂಡು ತೋಲು 6 ಮುಂದೋಲು ಕೈಕಾಟತವ್ರ ಕುಟುಂಬ ಇಂದು ಸಮಾಜದ ಮುನಲು ಬಂದುಂಡು. ನಿಂಗೆಲ್ಲರೂ ಈ ಕುಟುಂಬಕ್ಕೆ ನಿಂಗೆ ಸಹಾಯ ಹಾಕೊಂಡಿತ್ತು. ಈ ಮೂಲಕ ನಾನು ನಿಂಗಳಿಗೆ ಕೇಟುಂಡುಲ್ಲ. ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ಬರಕಾತು. ഞങ്ങളെ ജമാഅത്തിൽപ്പെട്ട റഫീഖ് ചിലർ ആള് അണ്ടണ്ട് കൂലിപ്പണിക്ക് പോയിട്ട് മക്കളെ ബൽത്തിയോണ്ടും 6 ಮುಂದಲು ಕೈ ನೀಟಂಟು ಜೀವಿച്ചോണ്ടിരുന്നವರು ಮನುಷ್ಯ ಐತಿಕರು ಅಯಾಳಿಂಡು ಪಣಿಗೆ പോയിട്ട് ತಲೆರ ಮೇಲ್ಗವರು ಸೆಂಟ್ರಿಂಗ್ರೆ ಬೆಲ್ಲ ಶೀಟ್ ಬಂತು ಬೆಲ್ಲ ICUಲು ಭಯಂಕರ ನಿಗಾ ಘಟಕത്തിൽ ಉಂಡು. അല്ലാഹു തആല അല്ലാഹു പരിപൂർണ ശിഫാ നൽകുമാറാകട്ടെ. എൻ്റെ മൂത്തോനായിത്തിക്കറ റഫീഖ് കൂലി പണിക്ക് പോയിട്ട് 4 നയിച്ച് തിന്നോണ്ടിരുന്ന അങ്ങനത്തോടേക്ക് ഒരു ഇൻസിഡൻറ്റ് ആയിട്ട് ഇപ്പം ICUലുള്ള എല്ലാവരും സഹായിക്കുന്ന സമയത്ത് நான் ഇങ്ങനെ മുന്നോട്ട് കേട്ടോണ്ടിരുന്നു. റഫീഖ് சொல்கிறாங்க அவனை സ്വരത്തിലൂടെ പോയിട്ട് ചെറിയൊരു അപകടത്തിൽ ICUലായിരുന്നു. അതിൽ എന്തെങ്കിലും നാട്ടുകാർ സഹായിച്ചിട്ട് ഇതിരെ എന്തെങ്കിലും അവനെ മേലിടുക സ്വരം നോക്കണമെന്നിട്ട് എല്ലാവരും കേട്ടോണ്ട് ഞങ്ങളെല്ലാവരും ചെങ്ങായി ಈ ರಾಯತ್ತು ಕೂಡ ಎಲ್ಲರೂ ಬಂದ್ರೆ ರಫೀಕ್ ಬೇನ್ ಐತೆಲ್ಲ ಬಂದಂಗುಳ್ಳರು ಎಂದ ಚೆಂದಂಟ ಹಿಂಗೆ ಬಾರಿ ಕಷ್ಟಪಾಡ್ಲಿ ಜೀವನ ಆಯ್ತು. 12 ನೈಚಿದ 12 ಪೊಲೀಸರು ಆಗಿತ್ತಾ ಅಥವಾ ರಿಕ್ಷಾ ಓಡಬಾಟಿದ್ದ ಏನ ಜೀವನ போய்க்கொண்டிருத்து ஆகஸ்மிக ஆயிட்டு ஒரு துர்ঘಟನೆ நடந்து இப்போ பாரு ஒரு கிரிட்டிಕಲ್ ಪೊಸಿಷನ್ ಇಲ್ಲ. ಏನು ಚೆಂದ ನಿಮಗೆ ಕೂಡ ಫೋಟೋಸು ಈ ವಿಡಿಯೋಸ್ ಕೂಡ ಇಡುವೆ ನಂಗೆ ಇನ್ಶಾ ಅಲ್ಲ. ನೀವು ಅದ್ರ ನೋಡ್ಕೊಂಡ್ರೆ ನಿಮಗೆ ಗೊತ್ತಾವು ஒரு ಆಪರೇಷನ್ ಅಲ್ಲ ಸುಮಾರು ತಲೆಗೂ ಬ್ಯಾತಿಗೂ ಚೊಮ್ಮೆ ಮೂತಲು ಆಪರೇಷನ್ ಆಯಿತು. ಇತರ ಆಳು ನಂಗೆಲ್ಲ ಮುಂದಲು ಬಂತು ನಿನ್ನ ಉದ್ದೇಶ ಇತ್ತರಮೇ വലിയൊരു എമൗണ്ട് ഹോസ്പിറ്റലിൽ ചെന്നിരാറ്. ആ എമൗണ്ട് ആ കുടുംബത്തെ കൊണ്ടಂತೂ സാധ്യ ಇಲ್ಲ. ನಂಗೆಲ್ಲ നിങ്ങൾ മുന്നിൽ ಕೈಗಾಟಿಕೊಳ್ಳ ಇನ್ಶಾ ಅಲ್ಲ നിങ്ങൾ ಅವನಿಗೊರು ಹೆಲ್ಪ್ ಆಗಿತ್ತು. ಅವನಡೆ ಜೀವ ಉಳಿಕೋಣ ಆ ಜಂಡ ಮಕ್ಕಳವರ ಅಬ್ಬರೇ ಉಳಿಪಾಟ್ರ ಕೈ നിങ്ങളെ കയ്യിലുണ്ട് എന്ന് ನಾವು അവിടെ കേട്ടോളൂ ഇൻഷാ. ഞങ്ങളോ ചെന്നൈ റഫീഖ് ഇപ്പോൾ AJ ഹോസ്പിറ്റലിൽ അഡ്മിറ്റ് ആയിട്ട് ICUലുണ്ട്. മേസ്ത്രി സ്വരവും പിന്നെ സെൻട്രിങ്ങിലെ സ്വരാക്കി ഇന്നാൾ അതേ എനിക്ക് റിക്ഷಾ ಡ್ರೈವರ್ ಆಯ್ತು ഞങ്ങളൊಟ್ಟಿಗೆ ഞങ്ങളെല്ലാവരും പിരിച്ചത്തെ ചെങ്ങ ആയിട്ടിക്കರು. ಆಟೋ ರಿಕ್ಷಾ ಚಾಲಕರ ಮಾಲಕರ ಸಂಘ KC ರೋಡ್ ഇതിലെ ഒരു റിക്ഷಾ ഡ്രൈവറും ആയിട്ടില്ല. കഴിഞ്ഞ പോണ 8 വർഷം പിന്നെ ഒരു ഡ്രൈവർ ആയിട്ടില്ല. ഇപ്പോൾ കൂലി സ്ഥലത്തേക്ക് പോയിട്ടില്ല. ഇപ്പോൾ പോയ സ്ഥലത്തോടെ ഷീറ്റ് ಬಂತು. ഇപ്പോൾ ചെമ്മ ಕ್ರಿಟಿಕಲ್ ಆಯ್ತುಲ್ಲ ചെമ്മ ಹಾಸ್ಪಿಟಲ್ ಖರ್ಚು ಉಂಟು. അതേപോലെ 2 ಮಕ್ಕಳು ಸೇರಿ അതേപോലെ ಬಾಡಿಗೆ ರೌತರುಳ್ಳಿ ಫ್ಯಾಮಿಲಿಗೆ ಆಯ್ತು. ರಫೀಕ್ ഇപ്പോൾ ಸೇವ್ ಹಾಕೋಣಂಗೆ നിങ്ങൾ ಎಲ್ಲರೂ ಸಹಾಯಿಕೊಂಡು നിങ്ങൾ ಕೇಳ್ಕೊಂಡ್ರಲ್ಲ. ಆಟೋ ಚಾಲಕರದು ಗ್ಯಾಸಿನ ಬೆಲೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗಿದ್ದರಿಂದ ಸರಿಯಾದ ಬಾಡಿಗೆ ಕೂಡ ಸಿಗದ ಸಂದರ್ಭದಲ್ಲಿ ಈ ರಫೀಕ್ ಎನ್ನುವನು ಏನು ಮಾಡ್ತಾನೆ, ಕೂಲಿ ಕೆಲಸಕ್ಕೆ ಹೋಗ್ತಾನೆ. ಕೂಲಿ ಕೆಲಸಕ್ಕೆ ಹೋದ ಸಂದರ್ಭದಲ್ಲಿ ಅವನಿಗೆ ಅಚಾನಕ್ಕಾಗಿ ಸೆಂಟ್ರಿಂಗ್ನ ಸೀಟ್ ಅವನ ತಲೆಯ ಮೇಲೆ ಬಿದ್ದು ಚಿಂತಾಜನಕ ಸ್ಥಿತಿಯಲ್ಲಿ ಹಾಸ್ಪಿಟಲ್ ಇದ್ದಾನೆ. ಈ ರಿಕ್ಷಾ ಚಾಲಕರ ಒಂದು ಮನವಿಗೆ ನೀವೆಲ್ಲರೂ ಸ್ಪಂದಿಸಬೇಕು. ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿದರೆ ಖಂಡಿತವಾಗ್ಲೂ ಅವನ ಜೀವವನ್ನು ಉಳಿಸ್ಬೋದು. ಆದಷ್ಟು ಜನರಿಗೆ ವಿಡಿಯೋವನ್ನು ಶೇರ್ ಮಾಡುವಂಥ ವ್ಯವಸ್ಥೆ ನೀವೆಲ್ಲರೂ ಮಾಡಬೇಕಂತ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇನೆ.